ಇದನ್ನೆಲ್ಲ ನಂದಿನಿ ಅಮ್ಮೋರು ಅವರಾಗಿ ಅವರೇ ನನ್ನ ಹತ್ರ ಹೇಳ್ಕೋಬೇಕು, ಆಗ್ಲೇ ಚಂದ ಕಣೋ. ಸರಿ ಪದಣ್ಣ, ನಾನು ಏನೂ ಹೇಳಲ್ಲ. ಸರಿ, ಅಮ್ಮೋರು ಎಲ್ಲಿದ್ದಾರೆ? ಇಲ್ಲೇ ಆಚೆ ಜೋಕಾಲಿ ಹತ್ರ ಇದ್ದಾರೆ. ಸರಿ ಸರಿ, ನಾನು ಹೋಗಿ ಮಾತಾಡ್ತೀನಿ. ಸರಿ ಪದಣ್ಣ. ಏನಣ್ಣ, ಏನೋ ಮಾತಾಡಬೇಕು ಅಂದೆ? ಸುರೇಂದ್ರ, ನಿನ್ನಿಂದ ಮುಚ್ಚಿಡೋಂಥ ವಿಷಯ ಏನೂ ಇಲ್ಲ ಕಣ. ನನ್ನ ಜೀವನದಲ್ಲಿ ಏನೇನು ನಡೀತಾ ಇದೆ ಅಂತ ನಿನಗೂ ಗೊತ್ತು. ಆದರೂ ನಾನೇ ಹೇಳಲಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ. ನಾನು ನಿನಗೆ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ನನಗೆ ಮತ್ತೆ ಪ್ರೀತಿಯಾಗಿದೆ ಸುರೇಂದ್ರ. ಅಮ್ಮೋರೆ, ನಿಮ್ಮ ಮಾತು ನಿಜನಾ? ಆಹಾ, ಇಂಥ ಮಾತು ಕೇಳೋದಕ್ಕೆ ಎರಡು ಕಿವಿ ಸಾಲದು. ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಮ್ಮೋರೆ. ವಿಶೇಷನೋ ವಿಚಿತ್ರನೋ ಒಂದೂ ಗೊತ್ತಾಗ್ತಾ ಇಲ್ಲ. ಅಂತೂ ಗಂಡ ಹೆಂಡತಿ ಮಧ್ಯೆ ಮತ್ತೆ ಪ್ರೀತಿ ಚಿಗುರ್ತಾ ಇದೆ. ಹೌದು ಸುರೇಂದ್ರ, ಮತ್ತೆ ಚಿಗುರ್ತಾ ಇರೋ ಪ್ರೀತಿನೇ ನನ್ನ ಸಂತೋಷಕ್ಕೆ ಕಾರಣ. ಆಗಲೇ ನಾನು ಸಂತೋಷವಾಗಿದ್ದೀನಿ, ಕಾರಣ ಏನು ಅಂತ ಕೇಳಿದೆಯಲ್ಲ, ಇದೇ ಕಾರಣ. ಹಾಗಿದ್ರೆ ನಿನಗೆ ಪ್ರೀತಿ ಆಗಿರೋದು ಜಾನಕಿ ಅವ್ರ ಮೇಲೆ. ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಹುಟ್ಟಿದೆ ಅಂತ ಗೊತ್ತಾದ ತಕ್ಷಣ ನನ್ನ ಪ್ರೀತಿನ ಅವ್ರ ಹತ್ರ ಹೇಳ್ಕೊಂಡ್ಬಿಟ್ಟೆ. ನನ್ನ ಗಂಡ ಮತ್ತೆ ನನಗೆ ಹತ್ರ ಆಗ್ತಿದ್ದಾರೆ ಅಂತ ನಾನು ಸಂತೋಷ ಪಡಬೇಕು, ದುಃಖ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ ಪದ್ದು. ಯಾಕಮ್ಮೋರೆ ಹೀಗೆ ಹೇಳ್ತಿದ್ರಾ? ಯಜಮಾನ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂದರೆ ನೀವು ಸಂತೋಷ ಪಡ್ಬೇಕು ತಾನೆ? ಅದು ಹಾಗಲ್ಲ ಪದ್ದು. ಅವ್ರಿಗೆ ನಾನು ನಂದಿನಿ ಅನ್ನೋದೇ ಗೊತ್ತಿಲ್ಲ. ಅವ್ರು ಪ್ರೀತಿಸ್ತಾ ಇರೋದು ಜಾನಕಿನ. ಅಮ್ಮೋರೆ, ಯಜಮಾನ್ರಿಗೆ ಜಾನಕಿನೇ ನಂದಿನಿ ಅಮ್ಮೋರು ಅಂತ ಗೊತ್ತಾಗದೇ ಇರ್ಬೋದು, ಆದರೆ ಗುಣದಲ್ಲಾಗಲಿ ಭಾವನೆಗಳಾಗಲಿ ನಂದಿನಿ ಮತ್ತು ಜಾನಕಿ ಮಧ್ಯೆ ಯಾವ ವ್ಯತ್ಯಾಸನೂ ಇಲ್ಲ. ಯಜಮಾನ್ರು ಇಷ್ಟಪಟ್ಟಿರೋದು ಆ ನಿಮ್ಮ ಗುಣನ. ಹಾಗಿರುವಾಗ ಹೆಸರು ಯಾವುದಾದ್ರೇನು, ಯಜಮಾನ್ರು ಇಷ್ಟಪಡ್ತಾ ಇರೋದು ನಿಮ್ಮನ್ನೇ ತಾನೇ. ಹಾಗಾದರೆ ಜಾನಕಿಯವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಅಣ್ಣ? ಮಾತಲ್ಲಿ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು. ವೀರು ನನ್ನನ್ನು ಇಷ್ಟೊತ್ತು ಪ್ರೀತಿಸ್ತಿರೋವಾಗ ಅವ್ರ ಪ್ರೀತಿನ ನಿರಾಕರಿಸೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಯಾಕೆಂದ್ರೆ ನಾನು ವೀರುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದಕ್ಕೆ ಜಾನಕಿಯಾಗಿ ಅವ್ರ ಪ್ರೀತಿಲಿ ನಾನು ಭಾಗಿಯಾಗಿದ್ದೀನಿ. ಇನ್ನು ತಡ ಮಾಡಬಾರ್ದು ಅಣ್ಣ. ಆದಷ್ಟು ಬೇಗ ನೀವಿಬ್ರು ಒಂದಾಗಬೇಕು, ಜೊತೆಯಾಗಿ ಬಾಳ್ಬೇಕು. ಅಂತ ದಿನ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಮ್ಮೋರೆ. ಅಂಥ ದಿನ ಬರಬೇಕು ಅಂದರೆ ಅವರು ನಂದಿನಿನ ಸ್ವೀಕರಿಸ್ಬೇಕು, ಒಪ್ಕೊಳ್ಬೇಕು. ನಮ್ಮ ಮಗಳನ್ನ ಮನಸ್ಫೂರ್ತಿಯಾಗಿ ಅವ್ರ ಮಗಳು ಅಂತ ಒಪ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಂದಿನಿ ಮತ್ತೆ ವೀರು, ಜಾನಕಿ ಮತ್ತೆ ವೀರೇಂದ್ರ ಸರದೇಸಾಯಿ ಒಂದಾಗೋದಕ್ಕೆ ಸಾಧ್ಯ. ಇಷ್ಟೆಲ್ಲ ಆದಮೇಲೆ ಅಂಥ ದಿನನೂ ಬೇಗ ಬರುತ್ತೆ ಅಮ್ಮೋರೆ. ದೇವರಿದ್ದಾನೆ. ಅಣ್ಣ, ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಇನ್ಮೇಲೆ ನೀನು ಯಾವುದೇ ವಿಷಯಕ್ಕೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಒಟ್ಟಿನಲ್ಲಿ ಈ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಷ್ಟೇ. ಅದಕ್ಕೂ ಮುಂಚೆ ನಾನು ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಇದೆ ಪದ್ದು. ಏನಮ್ಮೋರೆ ಇದು? ಆ ವಿಜಯಾಂಬಿಕಾ ನನ್ನ ಮತ್ತೆ ಪೃಥ್ವಿ ಅಣ್ಣನ ಸಂಬಂಧದ ಬಗ್ಗೆ ಕತೆ ಕಟ್ಟಿ ನನ್ನ ಗಂಡನ ಕಣ್ಣಿಗೆ ಮಂಕು ಬೂದಿ ಎರಚಿದಾಳೆ. ನನ್ನ ಹೆಸರಿಗೆ ಕಳಂಕ ಬೆಳೆದಿದ್ದಾಳೆ. ನನ್ನ ಗಂಡನ ದೃಷ್ಟಿಲಿ ನನ್ನ ಮತ್ತೆ ಪೃಥ್ವಿ ಅಣ್ಣನ ಮಧ್ಯೆ ಇದ್ದಿದ್ದು ಕೇವಲ ಅಣ್ಣ ತಂಗಿ ಸಂಬಂಧ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಬೇಕು. ಅದು ಹೇಗೆ ಸಾಧ್ಯ ಅಮ್ಮೋರೆ? ಪೃಥ್ವಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಏನ್ ಮಾಡ್ತಿದ್ರಿ ನೀವು? ಅದು ಯಾವುದೋ ವಿಷಯಕ್ಕೆ ನಿಮ್ಮನ್ನೇ ನೆನಪು ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನೆನೆದವರ ಮನದಲ್ಲಿ ಅಂತ ನೀವೇ ಫೋನ್ ಮಾಡಿಬಿಟ್ಟಿದ್ದೀರಾ. ನೆನೆದವರ ಮನದಲ್ಲಿ ಅನ್ನೋದೆಲ್ಲ ನಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. ಯಾಕೆಂದ್ರೆ ನಾನು ಯಾವಾಗಲೂ ನಿಮ್ಮ ಮನಸ್ಸಲ್ಲೇ ಇರ್ತೀನಿ ಅನ್ನೋದು ನನಗೆ ಗೊತ್ತು. ಆದರೆ ಏನಾದರೆ ವೀರು ಅವರೇ,
ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮಗೆ ಬೇಜಾರಾಗಲಿಲ್ಲ ಅಂದರೆ ಮಾತ್ರ. ಚೇಚೆ, ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಾಗಲ್ಲ. ಅದೇನು ಅಂತ ಹೇಳಿ. ವೀರು ಅವರೇ, ನಮ್ಮಿಬ್ಬರ ಜೀವನದಲ್ಲೂ ಪ್ರೀತಿ ಆಗ್ತಿರೋದು ಇದೇ ಮೊದಲನೇ ಸರಿ ಅಲ್ಲ. ಈಗಾಗಲೇ ನಮ್ಮ ಜೀವನದಲ್ಲಿ ನಾವು ಕಷ್ಟ ಸುಖ ಎಲ್ಲ ನೋಡಿದ್ದೀವಿ. ಬದುಕು ನಮಗೆ ತುಂಬ ಪಾಠಗಳನ್ನು ಕಲಿಸಿದೆ. ಅದರಿಂದ ನಾವು ಎಷ್ಟೋ ಅನುಭವಗಳನ್ನು ಪಡ್ಕೊಂಡಿದ್ದೀವಿ. ಈಗ ಹೊಸದಾಗಿ ಪ್ರೀತಿ ಮಾಡಿ ಮದುವೆ ಮಕ್ಕಳು ಭವಿಷ್ಯ ಅಂತೆಲ್ಲ ಯೋಚನೆ ಮಾಡೋ ವಯಸ್ಸು ನಮ್ದಲ್ಲ. ನಮ್ಮಿಬ್ಬರು ಕಣ್ಣೆದುರಿಗೆ ಬೇರೊಂದು ಜೀವನ ಕಾಣಿಸ್ತಿದೆ. ಆದರೆ ನಮ್ಮಿಬ್ಬರು ಬೆನ್ನ ಹಿಂದೆ ಈಗಾಗಲೇ ನಡೆದು ಹೋಗಿರೋ ಇನ್ನೊಂದು ಜೀವನದ ನೆನಪುಗಳಿದೆ. ನನಗಾಗಲಿ ನಿಮಗಾಗಲಿ ನಮ್ಮಿಬ್ಬರ ಜೀವನದಲ್ಲಿ ನಡೆದಿರೋ ಎಲ್ಲ ವಿಷಯಗಳು ತಿಳಿದಿರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಪ್ರೀತಿ ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅಂದರೆ ನಮ್ಮಿಬ್ಬರ ಲೈಫಲ್ಲಿ ಹಿಂದೆ ಏನೇನು ನಡೆದಿತ್ತು ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದ್ರೆ ಒಳ್ಳೇದು. ಅದನ್ನು ಕೇಳ್ತಾ ಇದ್ದೀನಿ. ಆರ್ಡರ್ ಆರ್ಡರ್. ಶ್ರಾವಣಿ ಅಮ್ಮ, ನಿನ್ನ ಹೇಳೋ. ಆ ಪೃಥ್ವಿ ಮತ್ತೆ ನಂದಿನಿ ನಿನಗೆ ಮಾಡಿರೋ ಮೋಸನ ನೀನು ಮರ್ತೋದ್ಯಾ? ಯಾಕೆ ವೀರು ಅವರೇ, ಯಾಕೇನು ಮಾತಾಡ್ತಿಲ್ಲ ನೀವು? ನಾನೇನಾದರೂ ತಪ್ಪಾಗಿ ಕೇಳಿದ್ನಾ? ನಿಮ್ಮ ಹಳೆ ಲೈಫ್ ಬಗ್ಗೆ ಸಾಕು ಜಾನಕಿ ಅವರೇ, ನನ್ನ ಹಳೆ ಜೀವನದ ಬಗ್ಗೆ ಹೇಳ್ಕೊಳ್ಳೋಷ್ಟು ಒಳ್ಳೇದೇನೂ ಇಲ್ಲ. ನಾನು ಆ ಕೆಟ್ಟ ನೆನಪುಗಳಿಂದ ಆಚೆ ಬರಬೇಕು ಅಂತ ತುಂಬ ಒದ್ದಾಡಿದ್ದೀನಿ, ಈಗಲೂ ಒದ್ದಾಡ್ತಾ ಇದ್ದೀನಿ. ಕನಸುಗಳನ್ನ ಸುಲಭವಾಗಿ ಮರ್ತು ಬಿಡ್ಬೋದು, ಆದರೆ ಜೀವನ ಕೊಡೋ ಪೆಟ್ಟುಗಳನ್ನು ಮರೆಯೋದು ತುಂಬ ಕಷ್ಟ. ಅದಕ್ಕೇನೋ ನೀವು ನನ್ನ ಜೀವನಕ್ಕೆ ಬಂದ್ರಿ ಅನ್ಸತ್ತೆ. ದಯವಿಟ್ಟು ಬೇರೆ ಏನಾದರೂ ಮಾತಾಡೋಣವಾ? ಪರವಾಗಿಲ್ಲ ವೀರು ಅವರೇ, ನೀವು ಯಾಕೋ ಅಪ್ಸೆಟ್ ಆಗಿದ್ದೀರಾ ಅನ್ಸತ್ತೆ. ಎಲ್ಲ ಮರೆತು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಹಾಂ ಸರಿ ಜಾನಕಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸಿ. ಈ ಹಳೆ ನೆನಪುಗಳು ನನ್ನ ಮನಸ್ಸನ್ನ ಒಂಥರ ಕಟ್ಟಾಕಿರುತ್ತೆ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ಇದಿನ್ನೂ ಆರಂಭ ಅಷ್ಟೇ ವೀರು. ಕೆಲವೊಂದು ಕಾಯಿಲೆಗಳು ಹುಷಾರಾಗಬೇಕು ಅಂದರೆ ಕಹಿಯಾಗಿರೋ ಔಷಧಿಗಳನ್ನು ತಗೊಳ್ಬೇಕಾಗತ್ತೆ. ನಿಮಗೆ ನನ್ನ ಮಾತು ಕಹಿ ಅನಿಸಿರ್ಬೋದು, ಹಳೆ ನೆನಪುಗಳು ಕಹಿ ಅನಿಸಿರ್ಬೋದು, ಆದರೆ ಮುಂದೆ ಒಂದು ದಿನ ಸತ್ಯ ಎಲ್ಲ ಗೊತ್ತಾಗಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ.